ಚಂದ್ರು ಕೊಲೆ ಕೇಸ್ಗೆ ಕುಟುಂಬಸ್ಥರು ಮತ್ತೊಂದು ತಿರುವು ನೀಡಿದ್ದು ಹೇಗೆ? ದುಡ್ಡು ಕೊಟ್ಟಿರುವುದು ಸಾಬೀತುಪಡಿಸಲಿ ಅಂತ ಶಾಸಕ ಜಮೀರ್ಗೆ ಸವಾಲ್ ಹಾಕಿದ್ದು ಯಾರು? ಅಪಘಾತವಾಗಿತ್ತು ಎನ್ನಲಾದ ಚಂದ್ರು ಸ್ಕೂಟರ್ ಡ್ಯಾಮೇಜ್ ಆಗಿದ್ಯಾ? ನೋಡೋಣ ಉರ್ದುಗಾಗಿ ಹತ್ಯೆ ನ್ಯೂಸ್ ಟಾಪ್ 9ನಲ್ಲಿ. ಚಂದ್ರು ಕೊಲೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಚಂದ್ರು ಕೇಸ್ಗೆ ಕುಟುಂಬಸ್ಥರು ಮತ್ತೊಂದು ತಿರುವನ್ನ ಕೊಟ್ಟಿದ್ದಾರೆ. ಕೊಲೆಯಾದ ದಿನ ಬೈಕ್ ಟಚ್ಚೇ ಆಗೇ ಇಲ್ಲ ಅಂತ ಚಂದ್ರು ಕುಟುಂಬಸ್ಥರು ಹೇಳಿದ್ದಾರೆ. ಬೈಕ್ ನಿಲ್ಲಿಸಿದಾಗ ಮುಸ್ಲಿಂ ಯುವಕರು ಜಗಳ ತೆಗೆದಿದ್ದಾರೆ. ನಮ್ಮವರು ಸಿಸಿಟಿವಿ ಚೆಕ್ ಮಾಡ್ಕೊಂಡು ಬಂದಿದ್ದಾರೆ. ಯಾರನ್ನೂ ಕಾಪಾಡಲು ಕೇಸ್ ದಾರಿ ತಪ್ಪಿಸುತ್ತಿದ್ದಾರೆ. ಉರ್ದು ಮಾತನಾಡದಿದ್ದಕ್ಕೆ ಹತ್ಯೆಗೈದಿದ್ದಾರೆ ಅಂತ ಚಂದ್ರು ಕುಟುಂಬಸ್ಥರು ಹೇಳಿದ್ದಾರೆ. ಸೈಮನ್ಗೆ 5 ಲಕ್ಷ ಕೊಟ್ಟಿರುವುದನ್ನ ಸಾಬೀತುಪಡಿಸಲಿ ಅಂತ ಶಾಸಕ ಜಮೀರ್ ಅಹಮದ್ ವಿರುದ್ಧ ಚಂದ್ರು ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಅವರ ಜಾತಿ ಹುಡುಗ ಅಂತ ಪರವಹಿಸಿ ಮಾತನಾಡಿದ್ದಾರೆ. ಸುಳ್ಳು ಹೇಳಿ ತಮ್ಮ ಹುಡುಗರನ್ನ ಬಿಡಿಸುವ ಯತ್ನ ನಡೆದಿದೆ. ಅವರನ್ನ ಹೊರಗೆ ತರಲು ಈ ರೀತಿ ಮಾತನಾಡಿದ್ದಾರೆ. ನಮ್ಮ ಮಗ ಸತ್ತಿದ್ದಾನೆ, ನಮಗೆ ಹೊಟ್ಟೆ ಉರಿತಾ ಇದೆ ಅಂತ ಚಂದ್ರು ಕುಟುಂಬಸ್ಥರು ಕೆಂಡಕಾರಿದ್ದಾರೆ. ಚಂದ್ರು ಕೊಲೆ ಕೇಸ್ನಲ್ಲಿ ಸೈಮನ್ ಹಣ ಪಡೆದು ಹೇಳಿಕೆ ನೀಡಿದ್ದಾನೆ ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಚಂದ್ರು ಸಹೋದರ ಸ್ಯಾಮ್ಯುಯಲ್ ಸ್ಪಷ್ಟನೆ ನೀಡಿದ್ದಾರೆ. ನಮಗೆ ಯಾರು ಕೂಡ ₹1 ಕೊಟ್ಟಿಲ್ಲ. ಶಾಸಕ ಜಮೀರ್ ಅಹಮದ್ ಹೇಳಿಕೆ ಸಂಪೂರ್ಣ ಸುಳ್ಳು ಅಂತ ಚಂದ್ರು ಸಹೋದರ ಸ್ಯಾಮ್ಯುಯಲ್ ಹೇಳಿಕೆ ನೀಡಿದ್ದಾರೆ. ನಾವು ಪೊಲೀಸ್ ಠಾಣೆಗೆ ಹೋಗಿ ಬರ್ತಾ ಇದ್ದೇವಷ್ಟೇ. ಪೊಲೀಸ್ ಠಾಣೆ ಒಳಗೆ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಿಲ್ಲ. ನೇರವಾಗಿ ಕೋರ್ಟ್ಗೆ ಬಂದು ಹೇಳಬೇಕು ಅಂದ್ರು ಅಷ್ಟೇ ಅಂತ ಸ್ಯಾಮ್ಯುಯಲ್ ತಿಳಿಸಿದ್ದಾರೆ. ₹1 ಕೊಟ್ಟಿಲ್ಲ ಸರ್. ಶಾಸಕ ಜಮೀರ್ ಅಹಮದ್ ವಿರುದ್ಧ ಮೃತ ಚಂದ್ರು ಸಹೋದರ ಸ್ಯಾಮ್ಯುಯಲ್ ವಾಗ್ದಾಳಿ ನಡೆಸಿದ್ದಾರೆ. ಯಾರಿಗೂ ಕೂಡ ₹1 ಕೊಟ್ಟಿಲ್ಲ. ಅವರು ರಾಜಕೀಯ ಮಾಡೋದಕ್ಕೆ ನಾವೇನಾ ಸಿಕ್ಕಿದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ. ಸೈಮನ್ ಯಾವ ವಿಚಾರಕ್ಕೆ ಕೊಲೆ ಆಯಿತು ಅಂತ ಅವತ್ತು ಹೇಳಿಲ್ಲ. ಗಾಡಿ ನಿಲ್ಲಿಸಿ ಬಂದಾಗ ಯಾರೋ ಜಗಳ ಮಾಡಿದ್ರು ಅಂತ ಅಷ್ಟೇ ಸೈಮನ್ ಹೇಳ್ದ ಅಂತ ಸ್ಯಾಮ್ಯುಯಲ್ ಹೇಳಿದ್ದಾರೆ. ನಾವು ಹಣಕ್ಕಾಗಿ ಸಾಯೋರಲ್ಲ, ಸಾವಿಗೆ ನ್ಯಾಯ ಬೇಕು ಅಂತ ಶಾಸಕ ಜಮೀರ್ ಅಹಮದ್ ವಿರುದ್ಧ ಚಂದ್ರು ಅಜ್ಜಿ ಆಕ್ರೋಶ ಹೊರಹಾಕಿದ್ದಾರೆ. ಅವರ ಜಾತಿಯವರನ್ನ ಬಿಡಿಸಲು ಹೀಗೆ ಮಾಡ್ತಿದ್ದಾರೆ. ಜಮೀರನ್ನ ನಮ್ಮ ಮುಂದೆ ಕರೆದುಕೊಂಡು ಬನ್ನಿ, ಅವರ ಹತ್ರ ಮಾತನಾಡ್ತೇವೆ. ಜಮೀರ್ ಅಹಮದ್ ಯಾಕೆ ಸುಳ್ಳು ಹೇಳಬೇಕು? ನಮಗೆ ಟೀಗೂ ₹1 ಕೊಟ್ಟಿಲ್ಲ ಅಂತ ಚಂದ್ರು ಅಜ್ಜಿ ಹೇಳಿದ್ದಾರೆ. ಚಂದ್ರು ಕೊಲೆ ಕೇಸ್ನಲ್ಲಿ ಸೈಮನ್ ಹೇಳಿದ್ದೆ ಸತ್ಯ. ಅವನು ಯಾರ ಬಳಿಯೂ ದುಡ್ಡು ತೆಗೆದುಕೊಂಡು ಹೇಳಿಲ್ಲ ಅಂತ ಟಿವಿ9ಗೆ ಮೃತ ಚಂದ್ರು ಅತ್ತೆ ಈಶ್ವರಿ ಹೇಳಿಕೆ ಕೊಟ್ಟಿದ್ದಾರೆ. ಚಂದ್ರುಗೆ ಹೊಡೆದಿರೋದೇ ಮುಸ್ಲಿಂ ಹುಡುಗರು, ಅವರು ಬೇರೆ ಮಕ್ಕಳು ಅಂತಾನೆ ಹೊಡೆದಿರೋದು. ಘಟನಾ ಸ್ಥಳದಲ್ಲಿ ಚಂದ್ರು ಸ್ನೇಹಿತ ಸೈಮನ್ ಇದ್ದ. ಅವನು ಹೇಳ್ತಾ ಇರೋದೇ ಸತ್ಯ ಅಂತ ಚಂದ್ರು ಅತ್ತೆ ಈಶ್ವರಿ ಹೇಳಿದ್ದಾರೆ. ಕೊಲೆಗೆ ಸಂಬಂಧ ಮೃತ ಚಂದ್ರು ಬೈಕ್ನ ಜೆಜೆ ನಗರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. KA02 KJ4195 ನಂಬರ್ನ ಬೈಕ್ಗೆ ಯಾವುದೇ ಹಾನಿಯಾಗಿಲ್ಲ. ಅಪಘಾತಕ್ಕೆ ಒಳಗಾಗಿರೋದಕ್ಕೆ ಯಾವ ಕುರುಹು ಕೂಡ ಇಲ್ಲ. ಬೈಕ್ ಡಿಕ್ಕಿ ವಿಚಾರದಲ್ಲಿ ಗಲಾಟೆಯಾಗಿ ಕೊಲೆ ಎನ್ನಲಾಗಿತ್ತು. ಆದರೆ ಬೈಕ್ಗೆ ಸಣ್ಣ ಡ್ಯಾಮೇಜ್ ಕೂಡ ಆಗಿಲ್ಲ. ಗೃಹ ಸಚಿವ ಆರಗ ಜ್ಞಾನೇಂದ್ರ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಗೃಹ ಸಚಿವ ಆರಗ ಜ್ಞಾನೇಂದ್ರ ಒಬ್ಬ ಅಸಮರ್ಥ. ಆರಗಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಆಗ್ತಿಲ್ಲ ಅಂತ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಕೋಮು ಸಂಘರ್ಷ ಹುಟ್ಟು ಹಾಕುವುದೇ ಇವರ ಕೆಲಸ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಇವರಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಓಟಿಗೋಸ್ಕರ ದ್ವೇಷದ ವಿಚಾರ ತಂದು ರಾಜ್ಯ ಹಾಳು ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಗೃಹ ಸಚಿವರು ಒಂದು ಹೇಳಿಕೆ ಕೊಡ್ತಾರೆ, ಸಿಟಿ ರವಿ ಮತ್ತೊಂದು ಹೇಳಿಕೆ ಕೊಡ್ತಾರೆ, ಕಮಿಷನರ್ ಇನ್ನೊಂದು ಹೇಳಿಕೆ ಕೊಡ್ತಾರೆ. ರಾಜ್ಯದ ಜನರಿಗೆ ಇದೆಲ್ಲ ಅರ್ಥ ಆಗ್ತಿದೆ. ಚಂದ್ರು ಹತ್ಯೆ ಕೇಸ್ನ ತನಿಖೆ ಸಿಐಡಿಗಾದ್ರೂ ಕೊಡ್ಲಿ, ಎಲ್ಲಿಗಾದ್ರೂ ಕೊಡ್ಲಿ, ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಲಿ, ನಾವು ತಪ್ಪು ಮಾಡಿದವರ ಪರ ಇಲ್ಲ ಅಂತ ಹೇಳಿದ್ದಾರೆ. ಸಿಐಡಿ ಹೆಗಲಿಗೆ ಚಂದ್ರು ಕೊಲೆ ಪ್ರಕರಣ ವರ್ಗಾವಣೆ ಮಾಡಿದ್ದು ಯಾಕೆ? ಸಮರ್ಥರಲ್ಲ ಅನ್ನೋ ಹೇಳಿಕೆಗೆ ಆರಗ ಜ್ಞಾನೇಂದ್ರ ತಿರುಗೇಟು ನೀಡಿದ್ದು ಏನು? ಕಮಿಷನರ್ ಪಂತ್ ಹೇಳಿಕೆಯನ್ನ ಸಚಿವ ಮಾಧುಸ್ವಾಮಿ ಸಮರ್ಥಿಸಿಕೊಂಡಿದ್ದು ಹೇಗೆ? ನೋಡೋಣ ಖಾಕಿ ವರ್ಸಸ್ ಕೇಸರಿ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ನಡೆದಿದ್ದ ಚಂದ್ರು ಕೊಲೆ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಚಂದ್ರು ಸ್ನೇಹಿತ ಸೈಮನ್ ಹೇಳಿದ ಹೇಳಿಕೆಯಿಂದ ಇದೀಗ ಕೇಸರಿ ವರ್ಸಸ್ ಖಾಕಿ ಎನ್ನುವಂತಾಗಿದೆ. ಕೊಲೆ ಪ್ರಕರಣವನ್ನ ಸಿಐಡಿಗೆ ಒಪ್ಪಿಸಿದ್ದು ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ವಿರುದ್ಧವೇ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿರುವಂತಹ ಬೆಂಗಳೂರಿನ ಚಂದ್ರು ಕೊಲೆ ಕೇಸ್ನಲ್ಲಿ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಕೊಲೆ ಪ್ರಕರಣದ ತನಿಖೆಯನ್ನ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿದೆ. ಆರೋಪ ಪ್ರತ್ಯಾರೋಪ ಏನೇ ಇರಲಿ, ಸತ್ಯ ಹೊರಬರಬೇಕು ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ.
ಚಂದ್ರು ಕೊಲೆ ಪ್ರಕರಣವನ್ನ ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಗೃಹ ಸಚಿವ ಆರಗ ಜ್ಞಾನೇಂದ್ರ, ಚಂದ್ರು ಹತ್ಯೆ ಪ್ರಕರಣದಲ್ಲಿ ಎಲ್ಲ ಆಯಾಮದಲ್ಲೂ ತನಿಖೆ ನಡೀತಾ ಇದ್ದು ಸಿಎಂ ಜೊತೆ ಚರ್ಚಿಸಿಯೇ ಸಿಐಡಿ ತನಿಖೆಗೆ ಆದೇಶಿಸಿದ್ದೇವೆ ಅಂತ ತಿಳಿಸಿದ್ದಾರೆ. ಅಮಾನುಷವಾಗಿ ಹತ್ಯೆ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಲಿದೆ. ಹಂತಕರಿಗೆ, ದುಷ್ಕರ್ಮಿಗಳಿಗೆ ಸ್ಪಷ್ಟ ಸಂದೇಶ ರವಾನಿಸುತ್ತೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿಳಿಸಿದ್ದಾರೆ. ಪೊಲೀಸ್ ಇಲಾಖೆ ಗೃಹ ಸಚಿವರು ಅಸಮರ್ಥರಲ್ಲ ಅಂತ ತಮ್ಮ ವಿರುದ್ಧದ ಟೀಕೆಗೆ ಸಚಿವ ಆರಗ ಜ್ಞಾನೇಂದ್ರ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಸಮರ್ಥವಾಗಿ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದೇನೆ. ನಮಗೆ ಸಾಮರ್ಥ್ಯ ಇದೆ. ಸೂಕ್ತ ತನಿಖೆ ನಡೆಸ್ತೇವೆ. ಬಡವರ ಪಾಲಿಗೆ ಸರ್ಕಾರವಿದೆ ಎನ್ನುವುದನ್ನು ತೋರಿಸ್ತೇವೆ ಅಂತ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಆದರೆ ಭಾಷೆ ವಿಚಾರಕ್ಕೆ ಕೊಲೆಯಾಯ್ತಾ ಅನ್ನೋ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ. ಹರ್ಷ ಹತ್ಯೆ ಕೇಸ್ನಲ್ಲಿ ಬೇರೆ ಬೇರೆ ಅಂಶಗಳು ಕಂಡುಬಂತು. ಹೀಗಾಗಿ ಹರ್ಷ ಹತ್ಯೆಯನ್ನ ಎನ್ಐಎಗೆ ಕೊಟ್ಟಿದ್ದೇವೆ. ಅದರಂತೆ ಇವಾಗ ಚಂದ್ರು ಹತ್ಯೆಯನ್ನ ಸಿಐಡಿಗೆ ಕೊಟ್ಟಿದ್ದೇವೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಪೊಲೀಸರು ವಿಚಾರಣೆ ಮಾಡಿದಾಗ ಆ ಸಂದರ್ಭಕ್ಕೆ ತಕ್ಕಂತೆ ತನಿಖೆ ಮಾಡಿಸಬೇಕಾಗುತ್ತೆ. ಪ್ರಕರಣ ತನಿಖೆಯ ಹಂತದಲ್ಲಿರೋದ್ರಿಂದ ನಾನು ಹೆಚ್ಚು ಏನು ಹೇಳುವುದಿಲ್ಲ. ಅಮಾಯಕರು, ಅಸಹಾಯಕರ ಪಾಲಿಗೆ ಸರ್ಕಾರ ಇದೆ ಎನ್ನುವುದು ಸಾಬೀತು ಮಾಡ್ತೇವೆ ಅಂತ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಚಂದ್ರು ಕೊಲೆ ಪ್ರಕರಣದಲ್ಲಿ ಯಾರನ್ನೂ ಬಿಡುವುದಿಲ್ಲ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಚಂದ್ರು ಹತ್ಯೆಯ ಸಿಸಿಟಿವಿ ಫುಟೇಜ್ ನೋಡಿದಾಗ ಯಾರಿಗಾದ್ರೂ ಕರಳು ಕಲ್ಕುತ್ತೆ. ಸಾಮಾನ್ಯ ಸಂಗತಿಗಾಗಿ ಆ ರೀತಿ ಬರ್ಬರವಾಗಿ ಹತ್ಯೆ ಮಾಡುವಂತಹ ಮಾನಸಿಕತೆ ಇರೋರಿಗೆ ಒಂದು ಮೆಸೇಜ್ ಹೋಗಬೇಕು ಅಂತ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಬೆಂಗಳೂರಿನ ಜೆಜೆ ನಗರದಲ್ಲಿ ಯುವಕ ಚಂದ್ರು ಹತ್ಯೆ ಪ್ರಕರಣ ಸಂಬಂಧ ಗೃಹ ಸಚಿವ ಆರಗ ಜ್ಞಾನೇಂದ್ರ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಪ್ರಕರಣವನ್ನು ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿ ಆದೇಶಿಸಿದೆ. ಎಲ್ಲ ಆಯಾಮಗಳಿಂದ ತನಿಖೆ ನಡೆಸಿ ಸತ್ಯ ಬಯಲಿಗಿಳಿಬೇಕು. ಚಂದ್ರು ಕೊಲೆ ಮಾಡಿದ ಹಂತಕರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಚಂದ್ರು ಕೊಲೆ ಕೇಸ್ನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರರ ಗೊಂದಲದ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಚಿವ ಮಾಧುಸ್ವಾಮಿ ಆತುರವಾಗಿ ಬಂದ ಮಾಹಿತಿ ಆಧರಿಸಿ ಮಾತನಾಡಿದ್ದಾರೆ ಅಂತ ಹೇಳಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಸುಳ್ಳು ಹೇಳುವ ಪ್ರಶ್ನೆ ಇಲ್ಲ. ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ ಹೇಳಿಕೆ ಸರಿಪಡಿಸಿದ್ದಾರೆ. ಗೃಹ ಸಚಿವರ ವಿರುದ್ಧ ಯಾವುದೇ ಅಧಿಕಾರಿಗಳು ತಿರುಗಿ ಬಿದ್ದಿಲ್ಲ ಅಂತ ಮಾಧುಸ್ವಾಮಿ ಹೇಳಿದ್ದಾರೆ. ಗೃಹ ಸಚಿವರು ಒಪ್ಪಿಕೊಂಡ ಮೇಲೂ ಚರ್ಚಿಸುವುದರಲ್ಲಿ ಅರ್ಥವಿಲ್ಲ ಅಂತ ಸಚಿವ ಮಾಧುಸ್ವಾಮಿ ಹೇಳಿದ್ದಾರೆ. ಆತುರವಾಗಿ ಬಂದ ಮಾಹಿತಿಯನ್ನು ಆಧರಿಸಿ ಹೇಳುವ ಬದಲಾಗಿ 1-2 ನಿಮಿಷ ತಡೆದು ಮಾತನಾಡಬೇಕಾಗಿತ್ತು. ಪೂರ್ಣ ಮಾಹಿತಿ ಪಡೆದು ಹೇಳಿಕೆ ನೀಡಿದ್ರೆ ಸರಿ ಹೋಗೋದು. ಸರಿಯಾದ ಮಾಹಿತಿ ಬಂದ ಗೃಹ ಸಚಿವರು ಒಪ್ಪಿಕೊಂಡಿದ್ದಾರೆ ಅಂತ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕೊಡನಿ ಗ್ರಾಮದಲ್ಲಿ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದ್ದಾರೆ. ಕಲ್ಲಂಗಡಿ ಧ್ವಂಸಗೊಳಿಸಿದ ಕಾರ್ಯಕರ್ತರಿಗೆ ಎಫ್ಐಆರ್ ಶಾಕ್ ಎದುರಾಗಿದ್ದು ಹೇಗೆ? ಮುಸ್ಲಿಂ ವ್ಯಾಪಾರಿಗೆ ಎಚ್ಡಿ ಕುಮಾರಸ್ವಾಮಿ ಆರ್ಥಿಕ ಸಹಾಯ ಏನು? ಆರ್ಎಸ್ಎಸ್ನವರು ರಣಹೇಡಿಗಳು ಅಂತ ಕಿಡಿಕಾರಿದ್ದು ಯಾರು? ನೋಡೋಣ ಧರ್ಮಯುದ್ಧ ನ್ಯೂಸ್ ಟಾಪ್ 9ನಲ್ಲಿ. ಧಾರವಾಡದಲ್ಲಿ ಮುಸ್ಲಿಮರ ಅಂಗಡಿ ಧ್ವಂಸ ಪ್ರಕರಣ ಸಂಬಂಧ ವ್ಯಾಪಾರಿ ನಬಿ ಸಾಬ್ ದೂರಿನ ಅನ್ವಯ ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನುಗ್ಗಿಕೇರಿಯ ಹನುಮಂತ ದೇಗುಲದ ಬಳಿ ಇದ್ದಂತಹ ಕಲ್ಲಂಗಡಿ ಅಂಗಡಿಯನ್ನ ಹಿಂದೂ ಕಾರ್ಯಕರ್ತರು ತೆರವು ಮಾಡಿದ್ರು. ಕಲ್ಲಂಗಡಿಯನ್ನ ರಸ್ತೆಗೆ ಸುಟ್ಟು ಧ್ವಂಸ ಮಾಡಿದ್ರು. ಹೀಗಾಗಿ 8ರಿಂದ 10 ಮಂದಿ ಅಂಗಡಿ ಧ್ವಂಸ ಮಾಡಿದ್ದಾರೆ ಅಂತ ನಬಿ ಸಾಬ್ ದೂರನ್ನ ನೀಡಿದ್ದು, ದೂರಿನ ಅನ್ವಯ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಧಾರವಾಡದಲ್ಲಿ ಅಂಗಡಿ ತೆರವು ಪ್ರಕರಣ ಸಂಬಂಧ ಕಲ್ಲಂಗಡಿ ಹಣ್ಣಿನ ವ್ಯಾಪಾರಿ ನಬಿ ಸಾಬ್ ಕೆಲ್ಲೇದಾರ್ ಕಣ್ಣೀರಿಟ್ಟಿದ್ದಾರೆ. ನಮ್ಮ ಬದುಕು ಬೀದಿಗೆ ಬಿದ್ದಿದೆ. ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಕೈ ಮುಗಿದು ಕಣ್ಣೀರಿಟ್ಟಿದ್ದಾರೆ. ಇನ್ನು ಧಾರವಾಡದ ಹೊರವಲಯದಲ್ಲಿರೋ ನುಗ್ಗಿಕೇರಿ ಗ್ರಾಮದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ನುಗ್ಗಿಕೇರಿಯಲ್ಲಿ ಹಿಂದೂಯೇತರರ 5 ಅಂಗಡಿಗಳು ಕಂಪ್ಲೀಟ್ ಕ್ಲೋಸ್ ಆಗಿವೆ. ನುಗ್ಗಿಕೇರಿಯಲ್ಲಿ ನಿನ್ನೆ ಹಿಂದೂಯೇತರರ ಅಂಗಡಿ ತೆರವುಗೊಳಿಸಲಾಯಿತು. ಧಾರವಾಡದ ನುಗ್ಗಿಕೇರಿ ಗ್ರಾಮದಲ್ಲಿ ಕಲ್ಲಂಗಡಿ ಹಣ್ಣಿನ ಅಂಗಡಿಯನ್ನ ತೆರವುಗೊಳಿಸಿದ ಪ್ರಕರಣ ಸಂಬಂಧ ವ್ಯಾಪಾರಿ ನಬಿ ಸಾಬ್ಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ನೆರವು ನೀಡಿದ್ದಾರೆ. ನಿನ್ನೆ ಗಲಾಟೆಯಲ್ಲಿ ಹಿಂದೂ ಪರ ಕಾರ್ಯಕರ್ತರ ನಬಿ ಸಾಬ್ರ ಅಂಗಡಿಗೆ ಹಾನಿ ಮಾಡಿದ್ರು. ಹೀಗಾಗಿ ಎಚ್ಡಿ ಕುಮಾರಸ್ವಾಮಿ ತಮ್ಮ ಆಪ್ತರ ಮೂಲಕ 10,000 ರೂಪಾಯಿ ಸಹಾಯ ಮಾಡಿದ್ದಾರೆ. ಧಾರವಾಡದಲ್ಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮುಸ್ಲಿಂ ವ್ಯಾಪಾರಿಗಳ ಹಣ್ಣಿನ ಅಂಗಡಿಯನ್ನ ತೆರವು ಮಾಡಿದ್ದನ್ನ ಬಿಜೆಪಿ ಸಂಸದ ಈರಣ್ಣ ಕಡಾಡಿ ಪರೋಕ್ಷವಾಗಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ ಆದೇಶವನ್ನ ಪಾಲಿಸದೆ ಉದ್ದಟತನ ಮಾಡಿದ್ರೆ ಕ್ರಿಯೆಗೆ ಪ್ರತಿಕ್ರಿಯೆ ಬರ್ತಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಕಿರುಕುಳ ನೀಡುವಂತವರಿಗೆ ಬಿಜೆಪಿ ಪಕ್ಷದಿಂದ ಬೆಂಬಲವಿಲ್ಲ. ಸಮುದಾಯದ ವ್ಯಾಪಾರಿಗಳಿಗೆ ತೊಂದರೆ ಕೊಡುವುದು ತಪ್ಪು ಅಂತ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ.
ಆರ್ಎಸ್ಎಸ್ನವರು ರಣಹೇಡಿಗಳು ಅಂತ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಗುಲಾಮ ಆಗಿದ್ದವರು ಬ್ರಿಟಿಷರ ಜೊತೆ ಶಾಮೀಲಾಗಿ ಇವರು ಏಜೆಂಟ್ ಆಗಿದ್ದವರು. ಸಂವಿಧಾನದ ಚೌಕಟ್ಟಿನಲ್ಲಿ ಇವರು ಹೋರಾಟ ಮಾಡಲಿ, ಆದ್ರೆ ಸ್ವತಃ ಗೃಹ ಸಚಿವ ಆರ್ ಜ್ಞಾನೇಂದ್ರ ಪ್ರಚೋದನೆ ನೀಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತವಾಗಿ ಸಂಪುಟದಿಂದ ಆರ್ ಜ್ಞಾನೇಂದ್ರರನ್ನ ವಜಾ ಮಾಡಬೇಕು. ಆದ್ರೆ ಸಿಎಂ ಪಾತ್ರಧಾರಿಯಾಗಿದ್ದಾರೆ. ಅವರ ಸೂತ್ರಧಾರಿಗಳು ನಾಗಪುರದಲ್ಲಿರುವ ವಿಷಜಂತುಗಳು. ಇವರು ಇಡೀ ರಾಷ್ಟ್ರದ ಕೋಮು ಸೌಹಾರ್ದತೆ ಕದಡಲು ಯತ್ನಿಸ್ತಾ ಇದ್ದಾರೆ ಅಂತ ಬೆಳಗಾವಿಯಲ್ಲಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ದೇವಸ್ಥಾನ ಆವರಣದಲ್ಲಿ ಹಿಂದೂಯೇತರರು ವ್ಯಾಪಾರ ಮಾಡುವುದಕ್ಕೆ ಯಾರೂ ನಿರ್ಬಂಧ ಹೇರಲು ಆಗಲ್ಲ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. 2002ರಲ್ಲಿ ಕಾಂಗ್ರೆಸ್ ಕಾನೂನು ತಂದಿದೆ ಅಂತ ಹೇಳಬಹುದು, ಆದರೆ ದೇಗುಲ ಕಟ್ಟಡದಲ್ಲಿ ಮಾತ್ರ ವ್ಯಾಪಾರ ಮಾಡಬಾರದೆಂದು ಇದೆ. ರಸ್ತೆಯಲ್ಲಿ ವ್ಯಾಪಾರ ಮಾಡಬಾರದು ಅಂತ ಯಾರೂ ಹೇಳಿಲ್ಲ. ಕಾಳಜಿ ಇದ್ರೆ ಜಾತಿ ಹೆಸರಿನಲ್ಲಿ ಹೋಟೆಲ್, ಮಾರ್ಕೆಟ್ ಮುಚ್ಚಲಿ ಅಂತ ಹರಿಪ್ರಸಾದ್ ಸವಾಲ್ ಹಾಕಿದ್ದಾರೆ. ರಾಷ್ಟ್ರದ ಗಡಿ ರಕ್ಷಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿಫಲರಾಗಿದ್ದಾರೆ. ಹೀಗಾಗಿ ಅದನ್ನ ಮರೆಮಾಚಲು ಈಗ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಬಿಕೆ ಹರಿಪ್ರಸಾದ್ ಆರೋಪ ಮಾಡಿದ್ದಾರೆ. ದೇಶದ 130 ಕೋಟಿ ಜನರಿಗೆ ಸಮಾನವಾದ ಹಕ್ಕಿದೆ, ಸಮಾನವಾದ ಅವಕಾಶ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಇದನ್ನು ನಾನು ಖಂಡಿಸ್ತೀನಿ. ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ವಿಚಾರಕ್ಕೆ ಕಾನೂನು ಸಚಿವ ಮಾಧುಸ್ವಾಮಿ ಗರಂ ಆಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕೊಡನಿ ಗ್ರಾಮದಲ್ಲಿ ಮಾತನಾಡಿದಂತಹ ಅವರು, ಎಲ್ಲರಿಗೂ ವ್ಯಾಪಾರ ಮಾಡುವ ಹಕ್ಕಿದೆ, ವಿರೋಧಿಸಲಾಗಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಹಿಂದೂ ಪರ ಸಂಘಟನೆಗಳು ಯಾಕೆ ಹೀಗೆ ಮಾಡ್ತಿವೆ ಅಂತ ಪ್ರಶ್ನೆ ಮಾಡಿದ್ದು, ಸಂಘಟನೆಗಳ ವರ್ತನೆ ಮಿತಿ ಮೀರಿದ್ರೆ ಕ್ರಮ ಕೈಗೊಳ್ಳುತ್ತೆ, ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತೆ. ಈ ದೇಶ ಎಲ್ಲರಿಗೂ ಸೇರಿದ್ದು ಅಂತ ಸಚಿವ ಮಾಧುಸ್ವಾಮಿ ಹೇಳಿದ್ದಾರೆ. ಗದಗದ ಜಾತ್ರೆಯಲ್ಲೂ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಹೇರುವ ಸಾಧ್ಯತೆ ಇದೆ. ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ನೀಡದಂತೆ ಪ್ರತಿಭಟನೆ ಮಾಡಲಾಗಿದೆ. ಮಠದ ಆಡಳಿತ ಮಂಡಳಿಯ ವಿರುದ್ಧ ಹಿಂದೂ ವೀರಶೈವ ಲಿಂಗಾಯತ ಯುವ ವೇದಿಕೆ, ಶ್ರೀರಾಮ ಸೇನೆ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಭಾವೈಕ್ಯತೆಯ ಹೆಸರಿನಲ್ಲಿ ಹಿಂದೂಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಅಂತ ತೋಂಟದಾರ್ಯ ಮಠದ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಕಳೆಗಟ್ಟಿರೋದು ಹೇಗೆ? ಶ್ರೀರಾಮನವಮಿ ಸಂಭ್ರಮ ಹಬ್ಬದ ಪ್ರಯುಕ್ತ ಎಲ್ಲೆಲ್ಲಿ ಶೋಭಾಯಾತ್ರೆ ಆಯೋಜಿಸಲಾಗಿದೆ. ಕಲ್ಲು ತೂರಾಟದಿಂದ ಮುಳಬಾಗಿಲಿನಲ್ಲಿ ಖಾಕಿ ಅಲರ್ಟ್ ಆಗಿರೋದು ಹೇಗೆ? ನೋಡೋಣ. ಜೈ ಶ್ರೀರಾಮ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಶ್ರೀರಾಮನವಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ರಾಮ ಮಂದಿರಗಳಲ್ಲಿ ಅಲಂಕಾರ ಮಾಡಿದ್ದು ಬೆಂಗಳೂರು ಸೇರಿ ರಾಜ್ಯದೆಲ್ಲೆಡೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದೆ. ರಾಮನವಮಿ ಪ್ರಯುಕ್ತ ಹಲವೆಡೆ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಶೋಭಾಯಾತ್ರೆ ಹಿನ್ನೆಲೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಬೆಂಗಳೂರಲ್ಲಿ ಶ್ರೀರಾಮನವಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ನಗರದ ವಿವಿಧೆಡೆ ಶ್ರೀರಾಮನ ಅದ್ದೂರಿ ಶೋಭಾಯಾತ್ರೆ ಮಾಡಲಾಗಿದೆ. ಹೊಸಕೆರೆಹಳ್ಳಿ ಭವಾನಿ ಶಂಕರ ದೇಗುಲದಿಂದ ಆರ್ಎಸ್ಎಸ್ ಕಾರ್ಯಕರ್ತರು ಶ್ರೀರಾಮ ರಥಯಾತ್ರೆ ಮೆರವಣಿಗೆ ಮಾಡಿದ್ದಾರೆ. ಹರೇಹಳ್ಳಿಯ ಹನುಮಗಿರಿ ಬೆಟ್ಟದವರೆಗೆ ನಡೆದ ಶೋಭಾಯಾತ್ರೆಗೆ ಚನ್ನಸಂದ್ರದ ಓಂಕಾರ ಆಶ್ರಮದ ಶ್ರೀ ಮಧುಸೂದನಾನಂದಪುರಿ ಸ್ವಾಮೀಜಿ ಚಾಲನೆ ಕೊಟ್ಟರು. ಪದ್ಮನಾಭನಗರದಲ್ಲಿ ಸಚಿವ ಅಶೋಕ್ ನೇತೃತ್ವದಲ್ಲಿ ಮೆರವಣಿಗೆ ನಡೆಯಿತು. ಶ್ರೀರಾಮನ ಶೋಭಾಯಾತ್ರೆಯಲ್ಲಿ ಹಿಂದೂಪರ ಕಾರ್ಯಕರ್ತರು ಭರ್ಜರಿ ಸ್ಟೆಪ್ ಹಾಕಿದ್ರು. ಡೊಳ್ಳಿನ ಸದ್ದಿಗೆ ಭರ್ಜರಿಯಾಗಿ ಕುಣಿದು ಕುಪ್ಪಳಿಸಿದ್ರು. ಶೋಭಾಯಾತ್ರೆಯ ದಾರಿಯುದ್ದಕ್ಕೂ ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಣೆ ಮಾಡಿದ್ರು. ಇನ್ನು ಶೋಭಾಯಾತ್ರೆಯಲ್ಲಿ ಅಯೋಧ್ಯೆಯಾಯ್ತು, ಕಾಶಿ ಮಥುರಾ ಬಾಕಿ ಅಂತ ಘೋಷಣೆ ಕೂಗಿದ್ರು. ಕಲಬುರಗಿ ನಗರದಲ್ಲಿ ರಾಮನವಮಿ ಅಂಗವಾಗಿ ಶೋಭಾಯಾತ್ರೆ ನಡೆಸಲಾಯಿತು. ನಗರದ ಆಳಂದ ಚೆಕ್ ಪೋಸ್ಟ್ನಲ್ಲಿ ರಾಮನ ಮೂರ್ತಿಗೆ ವಿವಿಧ ಮಠಾಧೀಶರು ಪೂಜೆ ಸಲ್ಲಿಸಿದರು. ಬಳಿಕ ನಗರದ ರಾಮತೀರ್ಥದಿಂದ ಹೊರಟ ಶ್ರೀರಾಮ ಶೋಭಾಯಾತ್ರೆ ಸಾವಿರಾರು ಜನರು ಭಾಗಿಯಾಗಿದ್ದರು. ಶೋಭಾಯಾತ್ರೆಯಲ್ಲಿ ಪುನೀತ್ ರಾಜ್ಕುಮಾರ್, ಬಿಪಿನ್ ರಾವತ್, ಲತಾ ಮಂಗೇಶ್ಕರ್ ಭಾವಚಿತ್ರಗಳನ್ನು ಪ್ರದರ್ಶಿಸಲಾಯಿತು. ಪಂಚಮುಖಿ ಆಂಜನೇಯ ವಿಗ್ರಹವನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಿದ್ದಾರೆ. ತುಮಕೂರು ಜಿಲ್ಲೆಯ ಕುಣಿಗಲ್ ಹೊರವಲಯದ ಬಿದನಗೆರೆಯಲ್ಲಿ ವಿಶ್ವದಲ್ಲಿ ಅತಿ ಎತ್ತರದ 161 ಅಡಿಯ ಪಂಚಮುಖಿ ಆಂಜನೇಯ ವಿಗ್ರಹ ಪ್ರತಿಷ್ಠಾಪಿಸಲಾಗಿದ್ದು ಸಿಎಂ ಉದ್ಘಾಟಿಸಿದ್ರು. ಕಾರ್ಯಕ್ರಮದಲ್ಲಿ ಸಚಿವ ಅಶ್ವಥ್ ನಾರಾಯಣ್, ಕೋಲಾರ ಸಂಸದ ಮುನಿಸ್ವಾಮಿ, ಶಾಸಕ ಡಾ ರಂಗನಾಥ್, ರಾಜುಗೌಡ, ತಾರಾ, ಅನುರಾಧ, ಮಾಜಿ ಸಂಸದ ಮುದ್ದಹನುಮೇಗೌಡ ಸೇರಿ ಅನೇಕರು ಭಾಗಿಯಾಗಿದ್ದರು.
ರಾಮನವಮಿ ಹಿನ್ನೆಲೆ ಮಂತ್ರಾಲಯದ ರಾಯರ ಮಠದಲ್ಲಿ ವಿಶೇಷ ಪೂಜೆ ಮಾಡಲಾಯಿತು. ಮೂಲ ರಾಮದೇವರು ಹಾಗೂ ಬೃಂದಾವನಕ್ಕೆ ಮಂತ್ರಾಲಯದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಪೂಜೆ ಸಲ್ಲಿಸಿದ್ರು. ರಾಮನವಮಿ ಹಿನ್ನೆಲೆ ರಾಯರ ಮಠಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ರಾಮನವಮಿ ಪ್ರಯುಕ್ತ ಬೆಂಗಳೂರಿನ ಪಾದರಾಯನಪುರದಲ್ಲಿರುವ ಶ್ರೀರಾಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದೆ. ಶ್ರೀರಾಮಮೂರ್ತಿಗೆ ಅಭಿಷೇಕ ಮಾಡಿದ್ದು ಪಾನಕ ಮಜ್ಜಿಗೆ ವಿತರಣೆ ಮಾಡುತ್ತಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರ ವಹಿಸಿದ್ದು ಭದ್ರತೆಗಾಗಿ ಒಂದು ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ. ಇದೇ ವೇಳೆ ಟಿವಿ9 ಜೊತೆ ಮಾತನಾಡಿದ ಪ್ರಧಾನ ಅರ್ಚಕ ವಾಸುದೇವ್ ಭಟ್, ಇಲ್ಲಿ ಪ್ರತಿದಿನ ಪೂಜೆ ಪುನಸ್ಕಾರ ನಡೆಯುತ್ತೆ. ಇವತ್ತು ವಿಶೇಷವಾದ ಪೂಜೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ರಾಜ್ಯದೆಲ್ಲೆಡೆ ರಾಮನವಮಿ ಸಂಭ್ರಮ ಜೋರಾಗಿದ್ದು ಬೆಂಗಳೂರು ದೇಗುಲಗಳಲ್ಲಿ ವಿಶೇಷ ಪೂಜೆ ಅಲಂಕಾರ ಮಾಡಲಾಗಿದೆ. ಮುಂಜಾನೆಯಿಂದಲೇ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರುತ್ತಿದೆ. ಬಸವನಗುಡಿಯ ಕಾರಂಜಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಸ್ವಾಮಿ ಮೂರ್ತಿಗೆ ಹಾಲು ಮೊಸರು ಹಾಗೂ ಬಾಳೆಹಣ್ಣಿನ ಅಭಿಷೇಕ ಮಾಡಿದ್ದಾರೆ. ಇನ್ನು ಚಿಕ್ಕಪೇಟೆಯಲ್ಲಿರುವ ಕೋದಂಡ ರಾಮಾಂಜನೇಯ ದೇವಾಲಯದಲ್ಲಿ ಹಬ್ಬದ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದು ಪ್ರಸಾದ ವಿತರಣೆ ಮಾಡಲಾಗುತ್ತಿದೆ. ಕೋಲಾರದಲ್ಲಿ ನಡೆಯಬೇಕಿದ್ದ ಶೋಭಾಯಾತ್ರೆ ರದ್ದುಗೊಳಿಸಲಾಗಿದೆ. ಶ್ರೀರಾಮ ಸೇನೆ ಶೋಭಾಯಾತ್ರೆ ಆಯೋಜಿಸಿತ್ತು. ಆದರೆ ಮುಳಬಾಗಿಲಿನಲ್ಲಿ ನಡೆದ ಯಾತ್ರೆಯಲ್ಲಿ ಕಲ್ಲು ತೂರಾಟ ಹಿನ್ನೆಲೆ ಶೋಭಾಯಾತ್ರೆ ರದ್ದು ಮಾಡಲಾಗಿದೆ. ಕಾರ್ಯಕ್ರಮ ಶ್ರೀರಾಮ ಕಲ್ಯಾಣೋತ್ಸವಕ್ಕಷ್ಟೇ ಅವಕಾಶ ನೀಡಿದ್ದಾರೆ. ಕೋಲಾರ ಅತಿ ಸೂಕ್ಷ್ಮ ಪ್ರದೇಶವಾಗಿದ್ದರಿಂದ ತೀರ್ಮಾನ ಕೈಗೊಳ್ಳಲಾಗಿದೆ. ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಗುಬ್ಬಿ ಶಾಸಕ ಆಕ್ರೋಶ ಹೊರಹಾಕಿದ್ದು ಹೇಗೆ? ಕಲ್ಲಂಗಡಿ ರಸ್ತೆಗೆ ಚೆಲ್ಲಿ ರೋಷಾವೇಶ ತೋರಿದವರ ಬಗ್ಗೆ ಎಚ್ಡಿಕೆ ಹೇಳಿದ್ದೇನು? ಕೊಪ್ಪಳದಲ್ಲಿ ಹನುಮನ ಹೆಸರಲ್ಲೂ ರಾಜಕಾರಣ ಶುರುವಾಯ್ತಾ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ದೇಶಕ್ಕೆ 100 ಜನ ಮೋದಿ ಬಂದರೂ ಯಾರನ್ನೂ ದೇಶದಿಂದ ಹೊರಹಾಕಲು ಸಾಧ್ಯವಿಲ್ಲ. ಮುಸ್ಲಿಂ ಸಮುದಾಯ ಯಾವುದೇ ಕೋಮುದ್ವೇಷಕ್ಕೆ ಬಲಿಯಾಗದೆ ತಾಳ್ಮೆಯಿಂದ ಇರಬೇಕು ಅಂತ ತುಮಕೂರಿನ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ಸಿರವಾರದ ಗಳಗ ಗ್ರಾಮದಲ್ಲಿ ನಡೆದ ಮೆಹಬೂಬಾ ಸುಭಾನಿ ಉರುಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಸ್ವಾಭಿಮಾನದಿಂದ ಬದುಕಲು ಪ್ರತಿಯೊಬ್ಬ ನಾಗರಿಕನಿಗೂ ಸಂವಿಧಾನದಲ್ಲಿ ಹಕ್ಕಿದೆ ಅಂತ ಹೇಳಿದ್ದಾರೆ. ಬಿಜೆಪಿ ಹಾಗೂ ಆರ್ಎಸ್ಎಸ್ ವಿರುದ್ಧ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ಯಾರನ್ನ ಯಾರೂ ಸಹ ಏನು ಮಾಡಲು ಸಾಧ್ಯವಿಲ್ಲ. ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಬಿಜೆಪಿ ಹಾಗೂ ಆರ್ಎಸ್ಎಸ್ ಪ್ರತಿಯೊಂದು ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವ ಕೆಲಸವನ್ನ ಮಾಡುತ್ತಿದೆ ಅಂತ ಶಾಸಕ ಎಸ್ಆರ್ ಶ್ರೀನಿವಾಸ್ ಆರೋಪಿಸಿದ್ದಾರೆ. ಅಲ್ಲದೆ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಬದುಕಲು ಹಕ್ಕಿದೆ. ಅದನ್ನ ಬಿಟ್ಟು ಇವರು ಸುಖ ಸುಮ್ಮನೆ ತೊಂದರೆ ಕೊಡ್ತಾರೆ ಎಂದು ಕಿಡಿಕಾರಿದ್ದಾರೆ. ಮುಸ್ಲಿಂ ಶಿಲ್ಪಿಗಳು ಕೆತ್ತಿದ ಪ್ರತಿಮೆ ಪ್ರತಿಷ್ಠಾಪಿಸದಂತೆ ಕರೆ ನೀಡಿದವರ ವಿರುದ್ಧವೂ ಶಾಸಕ ಎಸ್ಆರ್ ಶ್ರೀನಿವಾಸ್ ವಾಗ್ದಾಳಿ ನಡೆಸಿದ್ದಾರೆ. ತಲೆಕೆಟ್ಟ ಸ್ವಾಮಿಯೊಬ್ಬ ಮುಸ್ಲಿಂ ಸಮುದಾಯದ ಜನರು ಕೆತ್ತಿರುವ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಬಾರದು ಅಂತ ಹೇಳಿಕೆ ನೀಡುತ್ತಾನೆ. ಮುಸ್ಲಿಂ ಸಮುದಾಯದ ಶಿಲ್ಪಿಗಳು ನಮ್ಮ ಗುಬ್ಬಿ ತಾಲೂಕಿನ 99%ಕ್ಕೂ ಹೆಚ್ಚು ದೇವಸ್ಥಾನಗಳ ವಿಗ್ರಹಗಳಿಗೆ ರೂಪ ನೀಡಿದ್ದಾರೆ. ಚುನಾವಣೆ ಹತ್ರ ಬರ್ತಿದ್ದಂತೆ ಪ್ರತಿನಿತ್ಯ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗುವಂತೆ ಹೇಳಿಕೆ ಕೊಡ್ತಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಯಾವುದೇ ತರಹದ ಸಮಸ್ಯೆ ಆಗಲು ನಾನು ಬಿಡೋದಿಲ್ಲ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಭರವಸೆ ನೀಡಿದ್ದಾರೆ. ಧಾರವಾಡದಲ್ಲಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಅಂಗಡಿ ತೆರವು ವೇಳೆ ಕಲ್ಲಂಗಡಿ ರಸ್ತೆಗೆ ಚೆಲ್ಲಿ ರೋಷಾವೇಶ ಪ್ರದರ್ಶಿಸಿದ್ದಾರೆ. ಹೀಗಾಗಿ ಕಾರ್ಯಕರ್ತರ ವರ್ತನೆಗೆ ಹಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಧಾರವಾಡದ ನುಗ್ಗಿಕೆರೆ ಆಂಜನೇಯ ದೇಗುಲದ ಬಳಿ ಹಿಂದೂಯೇತರರ ಅಂಗಡಿಗಳ ತೆರವು ಮಾಡಲು 2 ವಾರಗಳ ಹಿಂದೆ ಸೂಚನೆ ನೀಡಿದ್ರು. ಆದರೆ ದೇವಸ್ಥಾನದ ಸಮಿತಿ ಕ್ರಮ ಕೈಗೊಳ್ಳದಿದ್ದಕ್ಕೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು 1 ಅಂಗಡಿ ತೆರವು ಮಾಡಿ 4 ಅಂಗಡಿ ಮುಚ್ಚಿಸಿದ್ದಾರೆ. ಹಿಂದೂಯೇತರರ ಅಂಗಡಿ ತೆರವಿಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಅಂಗಡಿ ನಾಶಪಡಿಸಿ ಹಣ್ಣು ಹಾಳು ಮಾಡಿದ್ದಾರೆ. ಕಾಶ್ಮೀರದಲ್ಲಿ ರಕ್ತ ಹರಿಸುವ ಭಯೋತ್ಪಾದಕರಿಗೂ ಕಿಚ್ಚು ಹರಡುತ್ತಿರುವ ಈ ಕಿರಾತಕರಿಗೂ ವ್ಯತ್ಯಾಸವೇ ಇಲ್ಲ ಅಂತ ಟ್ವೀಟ್ನಲ್ಲಿ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಇದು ಹೇಯ ಮತ್ತು ಪರಮ ಕಿರಾತಕ ಕೃತ್ಯ. ಅನ್ನ ಹಾಳು ಮಾಡಿದ ನೀಚರಿಗೆ ಪಾಠ ಕಲಿಸಬೇಕು. ಮೌನಂ ಸಮ್ಮತಿ ಲಕ್ಷಣಂ ಎನ್ನುವಂತೆ ಸಿಎಂ ಇದ್ದಾರೆ ಎಂದು ಎಚ್ಡಿಕೆ ಹೇಳಿದ್ದಾರೆ. ರಾಮನವಮಿ ಹಿನ್ನೆಲೆ ಬಿಜೆಪಿ ಕೊಪ್ಪಳ ಜಿಲ್ಲೆ ಕನಕಗಿರಿಯ ಬಿಜೆಪಿ ಶಾಸಕ ಬಸವರಾಜ್ ದಡೇಸಗೂರು ಹನುಮ ಮಾಲೆ ಧರಿಸಿದ್ದಾರೆ. ಕನಕಗಿರಿ ಪಟ್ಟಣದ ತೊಂಡಿ ತೇವರಪ್ಪ
ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹನುಮ ಮಾಲೆ ಧರಿಸಿದ್ದಾರೆ. ಇಂದು ಬಿಜೆಪಿ ಶಾಸಕ ಬಸವರಾಜ ದಡೇಸಗೂರು ಹನುಮ ಮಾಲೆ ಧರಿಸಿದ್ರೆ ನಾಳೆ ಮಾಜಿ ಶಾಸಕ ಶಿವರಾಜ ತಂಗಡಗಿ ಹನುಮ ಮಾಲಾಧಾರಣೆ ಮಾಡಲಿದ್ದಾರೆ. ಹೀಗಾಗಿ ಹನುಮನ ಹೆಸರಿನಲ್ಲಿ ಕನಕಗಿರಿಯಲ್ಲಿ ರಾಜಕಾರಣ ಶುರುವಾಯಿತಾ ಅನ್ನೋ ಅನುಮಾನ ಮೂಡಿದೆ. ತುಮಕೂರು ತಾಲೂಕಿನಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ವೃದ್ಧ ರೈತ ಕಂಗಾಲಾಗಿದ್ದಾನೆ. ನಾಗವಲಿ ಮೂಲದ ರೈತ ಮುನಿಯಪ್ಪ ಎಂಬುವರಿಗೆ ಸೇರಿದ ಜಮೀನಿಗೆ ಸಾಗುವಳಿ ಚೀಟಿ ಇದ್ರೂ ಕೆಲವು ತಕರಾರಿದೆ. ಕಳೆದ 4 ವರ್ಷಗಳಿಂದ ಅಲೆದಾಡಿದ್ರೂ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಿಲ್ಲ. ಹೀಗಾಗಿ ತಹಶೀಲ್ದಾರ್ ಮೋಹನ್ ಕುಮಾರ್ ಕಾಲಿಗೆ ಬಿದ್ದು ನಮ್ಮನ್ನ ಕಾಪಾಡಿ ಎಂದು ವೃದ್ಧ ರೈತ ಮುನಿಯಪ್ಪ ಕಣ್ಣೀರು ಹಾಕಿ ಅಂಗಲಾಚಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ರೋಪ್ ವೇಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇದೀಗ ಸರ್ಕಾರಕ್ಕೆ ಗಣ್ಯರ ಮೂಲಕ ಪತ್ರ ಬರೆಸಲು ಚಾಮುಂಡಿ ಬೆಟ್ಟ ಉಳಿಸಿ ಸಮಿತಿ ಮುಂದಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ರೋಪ್ ವೇ ನಿರ್ಮಿಸಲು ಸರ್ಕಾರ ಮುಂದಾಗಿದ್ದು, ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಹೆಸರಿನಲ್ಲಿ ಪರಿಸರ ನಾಶ ಮಾಡುತ್ತಿರುವುದಾಗಿ ಸರ್ಕಾರದ ನಿರ್ಧಾರಕ್ಕೆ ತೀವ್ರ ವಿರೋಧಿಸುತ್ತಿದ್ದಾರೆ. ಈಗಾಗಲೇ ರೋಪ್ ವೇ ಬೇಡ ಎಂದು ರಾಜ್ಯ ವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ ಸಂಸಾರವಿಲ್ಲ, ಅವರಿಗೇನು ಬೆಲೆ ಏರಿಕೆ ಗೊತ್ತಾಗುತ್ತೆ ಅಂತ ಕೊಪ್ಪಳ ನಗರಸಭೆ ಅಧ್ಯಕ್ಷೆ ಲತಾ ಚಿನ್ನೂರ ವ್ಯಂಗ್ಯವಾಡಿದ್ದಾರೆ. ಕೊಪ್ಪಳದ ಅಶೋಕ ವೃತ್ತದಲ್ಲಿ ಬೆಲೆ ಏರಿಕೆ ಖಂಡಿಸಿ ನಡೆದಿದ್ದ ಪ್ರತಿಭಟನೆ ವೇಳೆ ಲತಾ ಚಿನ್ನೂರ ನೀಡಿದ ಹೇಳಿಕೆ ವೈರಲ್ ಆಗಿದೆ. ಮೊದಲು ಗ್ಯಾಸ್ ಫ್ರೀ ಕೊಡ್ತೀನಿ ಅಂತ ಆಸೆ ತೋರಿಸಿದ್ರಿ, ಆಮೇಲೆ ಸಬ್ಸಿಡಿ ಕೊಡ್ತೀನಿ ಅಂತ ಆಸೆ ತೋರಿಸಿದ್ರು. ಇದೀಗ ಸಿಲಿಂಡರ್ ಬೆಲೆ ₹1000 ದಾಟಿದೆ. ಮೋದಿ ಅವರಿಗೆ ಇದ್ಯಾವುದೂ ಗೊತ್ತಾಗಲ್ಲ, ಅವರಿಗೆ ಸಂಸಾರ ಇಲ್ಲ ಎಂದು ಲತಾ ಚಿನ್ನೂರ ವ್ಯಂಗ್ಯವಾಡಿದ್ದಾರೆ.